ಆಕೆ ಹೆಸರು ಸಾವಿತ್ರಿ ಅಂತ. ಗಂಡ ತೀರ್ಕೊಂಡಿದ್ರು. ಪಾಪ 2 ಮಕ್ಕಳು ಬೇರೆ. ಸಣ್ಣ ಮಗ 6ನೇ ಕ್ಲಾಸ್ ಓದ್ತಾ ಇದ್ದ, ದೊಡ್ಡ ಮಗಳು ಫಸ್ಟ್ PUC ಓದ್ತಾ ಇದ್ಲು. ಮನೇಲಿ ಇದ್ದಿದ್ದು 3 ಜನ ಮಾತ್ರ. ಮಕ್ಕಳನ್ನ ಸಾಕೋದಕ್ಕೆ ತಾಯಿ 4 ಮನೆಗೆ ಮುಸ್ರೆ ತಿಕ್ಕಿ ದುಡಿತಾ ಇದ್ಲು. ಆದರೆ 2004ರಲ್ಲಿ ಆ ಒಂದು ದಿನ ಅವಳಿಗೆ ಸಿಡ್ಲೆ ಹೊಡೆದಾಗಿತ್ತು. ಕಷ್ಟಪಟ್ಟು ದುಡಿದು ಚೀಟಿ ಕಟ್ಟಿದ್ದ ದುಡ್ಡು ಮಂಗಮಾಯ ಆಗಿತ್ತು. 1000-2000 ಅಲ್ಲ, 5 ಲಕ್ಷ ದುಡ್ಡು ಹಾಕಿದ್ಲು. ಅಲ್ಲಿ 1 ಪೈಸೆನೂ ಇರಲಿಲ್ಲ. ಕೇಳಿದ್ರೆ ಇರೋ ಬರೋ ದುಡ್ಡೆಲ್ಲ ಎತ್ಕೊಂಡು ಓಡೋಗಿದ್ದಾರೆ ಅಂತ ಗೊತ್ತಾಯ್ತು. ಅವಳು ಮುಂದೆ ಇದ್ದಿದ್ದು ಒಂದೇ ಒಂದು ದಾರಿ, ಅದು ಸಾವು ಮಾತ್ರ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ನಮ್ಮ ರಾಜ್ಯದಲ್ಲಿ ನಡೆದಂಥ ಒಂದು ಸ್ಕ್ಯಾಮ್ನ ಬಗ್ಗೆ ಮಾತಾಡೋಣ. ಅದು 20,000 ಜನಕ್ಕೆ ಪಂಗನಾಮ ಹಾಕಿದಂಥ ಸ್ಕ್ಯಾಮ್. 203 ಕೋಟಿ. ಗೋವಿಂದ ಗೋವಿಂದ. ಬೆಂಗಳೂರು ಎಲ್ರಿಗೂ ಕೆಲಸ ಕೊಡುತ್ತೆ, ಅನ್ನ ಕೊಡುತ್ತೆ. ತುಂಬ ಜನ 3 ಹೊತ್ತು ಊಟ ಆದರೆ ಸಾಕು ಅಂತಿರ್ತಾರೆ. ಇನ್ನು ಕೆಲವರು ಹೇಗಾದರೂ ಮಾಡಿ ದುಡ್ಡು ಮಾಡಬೇಕು, ಶ್ರೀಮಂತ ಆಗಬೇಕು ಅಂತ ಇರ್ತಾರೆ. ಹಾಗೆ ಕೋಲಾರದ ಚಿಂತಾಮಣಿ ತಾಲೂಕಿನ ಶ್ರೀನಿವಾಸ ಶಾಸ್ತ್ರಿ ಬೆಂಗಳೂರಿಗೆ ಬಂದು ಮುನೇಶ್ವರ ಬ್ಲಾಕ್ನಲ್ಲಿ ಮನೆ ಮಾಡ್ಕೊಂಡಿರ್ತಾರೆ. ವೃತ್ತಿಲಿ ಶನಿದೇವರ ದೇವಸ್ಥಾನದಲ್ಲಿ ಪೂಜಾರಿ. ಅದ್ರ ಜೊತೆಗೆ ಈ ಶಾಸ್ತ್ರಿ ಈ ಟ್ರೇಡಿಂಗ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಶೇರ್ ಮಾರ್ಕೆಟ್ನಲ್ಲಿ ದುಡ್ಡು ಹಾಕೋದಕ್ಕೆ ಶುರು ಮಾಡ್ತಾನೆ. ಟ್ರೇಡಿಂಗ್ ಮಾಡಿ ಸಣ್ಣ ಪುಟ್ಟ ದುಡ್ಡು ಮಾಡ್ಕೊಳ್ತಾ ಇರ್ತಾನೆ. ಅದಾದ ನಂತರ ಇವನು ಇಡೀ ಬೆಂಗಳೂರಿನಲ್ಲಿ ವಿನಿವಿಂಗ್ ಶಾಸ್ತ್ರಿ ಅಂತಾನೆ ಫೇಮಸ್ ಆಗ್ತಾನೆ. ಅದಕ್ಕೂ ಮುಂಚೆ ಈ 1998ರಿಂದ 2000 ಇಸ್ವಿ ಇತ್ತಲ್ಲ, ಆಗ ಬೆಂಗಳೂರು ಹೇಗಿತ್ತು ಅದನ್ನ ಹೇಳ್ತೀನಿ. ಆಗೆಲ್ಲ ಬೆಂಗಳೂರಿಗೆ ಪ್ರತಿದಿನ 1000 ಜನ ಕೆಲಸಕ್ಕೆ ಅಂತ ಬರ್ತಾ ಇತ್ತು. IT-BT ಡೆವಲಪ್ ಆಗ್ತಾ ಇತ್ತು, ಕೆಲಸಕ್ಕೆ ಅವಕಾಶ ಇತ್ತು, ಜನರ ಕೈಯಲ್ಲಿ ದುಡ್ಡು ಓಡಾಡ್ತಾ ಇತ್ತು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ದೊಡ್ಡ ಮಟ್ಟಿಗಿತ್ತು. ಹೀಗಿರ್ಬೇಕಾದ್ರೆ ಅಲ್ಲೆಲ್ಲೋ ಮುನೇಶ್ವರ ಬ್ಲಾಕ್ನ ಶನಿ ದೇವಸ್ಥಾನದಲ್ಲಿ ಪೂಜಾರಿ ಶ್ರೀನಿವಾಸ್ ಶಾಸ್ತ್ರಿ ತಲೆಯಲ್ಲಿ ಒಂದು ಖತರ್ನಾಕ್ ಐಡಿಯಾ ಹೊಡಿತು. ಹೇಳಿ ಕೇಳಿ ಹೇಗೂ ಪುರೋಹಿತರು, ಜನರ ನಂಬಿಕೆಗೆ ಇಡಿಸ್ಕೊಳ್ಳೋದು ತುಂಬಾ ಸುಲಭ. ಹಾಗಾಗಿ ದುಡ್ಡಿನ ಆಸೆ ತೋರಿಸೋದಕ್ಕೆ ಶುರು ಮಾಡಿದ ಜನರಿಗೆ. ಅಲ್ಲಿ ಈ ಶಾಸ್ತ್ರಿ ಜೊತೆಗೆ ನಿಂತವನೇ ಅವನ ಕ್ಲೋಸ್ ಫ್ರೆಂಡ್ ಲೋಕೇಶ್. ಮೊದಲಿಗೆ ಏನಾಯ್ತು ಅಂದ್ರೆ, ಶಾಸ್ತ್ರಿಗಳಿಗೆ ಶೇರ್ ಮಾರ್ಕೆಟ್ನಿಂದ ದುಡ್ಡು ಬರೋದಕ್ಕೆ ಶುರು ಆಯಿತು. ನಿಧಾನಕ್ಕೆ ಯಾಕೆ ನಾನು ಜನರಿಂದ ಸ್ವಲ್ಪ ದುಡ್ಡು ತಗೊಂಡು ಅದನ್ನು ಇನ್ವೆಸ್ಟ್ ಮಾಡಿ ಲಾಭನ ಅವರು ಕೊಡಬಾರ್ದು ಅನ್ನೋ ಒಳ್ಳೆಯ ಉದ್ದೇಶದಿಂದ ಶುರು ಮಾಡ್ದೆ. ಹಾಗೆ ಸಣ್ಣ ಮಟ್ಟಕ್ಕೆ ಕೆಲವರಿಂದ ಸ್ವಲ್ಪ ಸ್ವಲ್ಪ ದುಡ್ಡು ತಗೊಂಡು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ದೆ. ದುಡ್ಡು ಬಂತು. ಲಾಭದ ದುಡ್ಡನ್ನು ಜನರಿಗೆ ಹಂಚಿದ ಕೂಡ. ಶುರುಲಿ ಶಾಸ್ತ್ರಿಗೆ ಜನಕ್ಕೆ ಮೋಸ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ಜನಕ್ಕೆ ಹೆಲ್ಪ್ ಮಾಡಬೇಕು, ಅದರಿಂದ ನಂಗೂ ಸ್ವಲ್ಪ ದುಡ್ಡು ಆಗುತ್ತೆ ಅಂತ ಅಂದುಕೊಂಡಿದ್ದ. ಆದರೆ ಅವನೊಬ್ಬನ ಎಂಟ್ರಿಯಿಂದ ಶಾಸ್ತ್ರಿ ಕಂಪ್ಲೀಟ್ ಆಗಿ ಬದಲಾಗಿ ಹೋದ. ಅವನು ಬೇರೆ ಯಾರು ಅಲ್ಲ, ಶಾಸ್ತ್ರಿ ಫ್ರೆಂಡ್ ಲೋಕೇಶ್. ಈ ಲೋಕೇಶ್ನ ಹಾಕೊಂಡು ಶಾಸ್ತ್ರಿ ಒಂದು ಪ್ಲಾನ್ ಮಾಡ್ತಾನೆ. ಆ ಪ್ಲಾನ್ ಸಿಂಪಲ್. ನೀವು ಚೀಟಿ ಥರ ನನಗೆ ದುಡ್ಡು ಕೊಡಿ, ನಾನು ತಿಂಗಳಿಗೆ 3-4% ಲಾಭ ಕೊಡ್ತೀನಿ ಅಂತ. ಅಂದರೆ ಇದು ವರ್ಷಕ್ಕಲ್ಲ ರೀ, ತಿಂಗಳಿಗೆ. ಅದೇ ವರ್ಷಕ್ಕೆ 30-35% ಆಗತ್ತೆ. ಹೇಗೂ ಮೊದಲು ಶಾಸ್ತ್ರಿ ಕೊಟ್ಟ ದುಡ್ಡಿಗೆ ಲಾಭ ಕೊಡ್ತಾ ಇದ್ದ. ಹಾಗಾಗಿ ಜನನು ನಂಬಿದ್ರು. ಅವರ ಪ್ಲಾನ್ ಇದ್ದಿದ್ದು ಜನರ ಹತ್ರ ಹಣವನ್ನು ಕಲೆಕ್ಟ್ ಮಾಡಿ ಶೇರ್ ಮಾರ್ಕೆಟ್ಗೆ ಹಾಕಿ ದುಡ್ಡು ರೊಟೇಷನ್ ಮಾಡೋದು ಅಂತ. ಅದಕ್ಕೆ 2001ರಲ್ಲಿ ವಿನಿವಿಂಗ್ ಅನ್ನೋ ಕಂಪ್ನಿನ ಶುರು ಮಾಡ್ತಾನೆ. ಮೊದಲು 1000 ರೂಪಾಯಿ ಹಣ ಕಲೆಕ್ಟ್ ಆಗ್ತಾ ಇತ್ತು. ಅಷ್ಟಕ್ಕೂ ಜನ ನಂಬಿದ್ಯಾಕೆ? ಜನ ಏನು ಪೆದ್ರ ಅಂತ ನೀವು ಕೇಳ್ಬೋದು. ಇಲ್ಲ, ಇಲ್ಲಿ ಶಾಸ್ತ್ರಿ ನೀವು ತುಂಬೋ ಹಣಕ್ಕೆ ತಿಂಗಳಿಗೆ 3-4% ಅಂದರೆ ವರ್ಷಕ್ಕೆ ಸುಮಾರು 30-40% ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ. ಜನ ನಂಬಲೇಬೇಕಾಯ್ತು. ಅದಕ್ಕೆ ಮರಳಾಗಿ ಸರ್ಕಾರಿ ನೌಕರರು, ಬಿಸ್ನೆಸ್ ಮೆನ್ಸು, ವ್ಯಾಪಾರ ಮಾಡೋರು, ಕೆಲವರು ಆಫೀಸರ್ಸ್ಗಳು ಕೂಡ ಇದ್ರು, ಹಣ ಹೂಡೋದಕ್ಕೆ ಶುರು ಮಾಡ್ತಾರೆ. ದಿನೇ ದಿನೇ 1000 ಜನ 1000 ರೂಪಾಯಿಯನ್ನು ಹೂಡೋದಕ್ಕೆ ಶುರು ಮಾಡ್ತಾರೆ. ಅದು ಕೋಟ್ಯಾಂತರ ರೂಪಾಯಿಯಾಗಿ ಬೆಳೆಯುತ್ತೆ. ಇಷ್ಟೊಂದು ಹಣ ಬರುತ್ತೆ ಅಂತ ಶಾಸ್ತ್ರಿಗೂ ಗೊತ್ತಿರಲಿಲ್ಲ, ಗಾಬರಿ ಆಗಿದ್ದ. ಅವನು ಪೊಲೀಸ್ ಕನ್ಫೆಷನ್ ಅಲ್ಲಿ ಕೊಟ್ಟಂತ ವಿಷಯ ಇದು. ಒಂದೇ ಒಂದು ದಿನ 3 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ರು. ದೇ ಹ್ಯಾವ್ ಕಲೆಕ್ಟೆಡ್ 3 crores ಇನ್ ಅ ಸಿಂಗಲ್ ಡೇ. ದಿನ ದಿನ ಹಣ ಬರೋದಕ್ಕೆ ಶುರು ಆಯ್ತು. ಹಾಗೆ ಹಣ ಹಾಕಿದ್ರಲ್ಲಿ ಸಾವಿತ್ರಿ ತರದ 20,000 ಜನ ಆಯ್ತು. ಅಂದ್ರೆ ನಂಬ್ತೀರಾ? ಹೌದು, 20,000 ಜನ, 203 ಕೋಟಿ. ಮುಂದೆ ಇನ್ನು ಹೆಚ್ಚೆಚ್ಚು ಹಣ ಕಲೆಕ್ಟ್ ಆಗೋದಕ್ಕೆ ಶುರು ಆಯ್ತು. ಆನಂತರ ವಿನಿವಿಂಗ್ ರಿಯಲ್ ಎಸ್ಟೇಟ್ ಅಂತ ಒಂದು ಕಂಪನಿ ಓಪನ್ ಮಾಡ್ತಾನೆ. ಅದರ ಮೂಲಕ ಹಣ ಹೂಡೋದಕ್ಕೆ ಶುರು ಮಾಡ್ತಾನೆ. ಯಾವ ಬಿಸ್ನೆಸ್ಸು ಮಾಡದೆ, ಯಾವ ಪ್ರಾಫಿಟು ಇಲ್ಲದೆ ಹಣ ಹೂಡಿರೋರಿಗೆ ಬಡ್ಡಿ ಸರಿಯಾಗಿ ಹೋಗ್ತಾನೆ ಇತ್ತು. ಕಲೆಕ್ಟ್ ಮಾಡಿರೋ 3 ಕೋಟಿ ಕರಗಿ ಹೋಗಿತ್ತು. ಆಗ ಇಬ್ರು ಸೇರ್ಕೊಂಡು ಇನ್ನೊಂದಷ್ಟು ಹಣ ಕಲೆಕ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಈ ಸಲ ಕಲೆಕ್ಟ್ ಆಗಿದ್ದು ಎಷ್ಟು ಅಂತೀರಾ? 10 ಕೋಟಿ. ಒಂದು ದಿನಕ್ಕೆ ರೀ.
ಮುಂದಿನ 4 ದಿನದಲ್ಲಿ 40 ಕೋಟಿ ಕಲೆಕ್ಟ್ ಮಾಡ್ತಾರೆ. ಯಾರಿಗೆಲ್ಲ ಬಡ್ಡಿ ಕೊಡಬೇಕಾಗಿತ್ತೋ ಅವ್ರಿಗೆಲ್ರಿಗೂ ಬಡ್ಡಿ ಕೊಟ್ಟು ತೀರಿಸ್ತಾರೆ. ಕೈನಲ್ಲಿ ದುಡ್ಡಿದೆ, ಆದರೆ ಮಾಡೋದೇನು ಅಂತ ಮಾತ್ರ ಗೊತ್ತಾಗ್ತಾ ಇರಲಿಲ್ಲ. ಸ್ವಲ್ಪ ದುಡ್ಡನ್ನು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ದ, ಸ್ವಲ್ಪ ವಿಲ್ಲಾಗಳನ್ನು ಮಾಡ್ತೀನಿ ಅಂತ ಅಲ್ಲಿ ಹೋಗಿದ್ದ, ಆದರೆ ಅದು ಯಾವುದೂ ಕೈ ಹಿಡಿಲಿಲ್ಲ. ಕಲೆಕ್ಟ್ ಮಾಡಿರೋ ದುಡ್ಡು ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಟ್ಟು. ಅದಕ್ಕೆ ಶಾಸ್ತ್ರಿ ಬೇರೆ ಬೇರೆ ದಾರಿ ಹುಡ್ಕೋದಕ್ಕೆ ಶುರು ಮಾಡಿದ್ದ. ಮ್ಯಾಟ್ರಿಮನಿ ಪ್ಲಾಟ್ಫಾರ್ಮು, ಕನ್ಸ್ಟ್ರಕ್ಷನ್ನು, ಹೀಗೆ ಬೇರೆ ಬೇರೆ ಬಿಸ್ನೆಸ್ನಲ್ಲಿ ಹಣ ಹಾಕಿ ಅದು ಹೋಯ್ತು, ಕೈ ಸುಟ್ಕೊಂಡಿದ್ದು ಆಯಿತು. ಇದೆಲ್ಲದರ ಮಧ್ಯೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಜನರಿಗೆ ಒಂದು ಭಯ ಶುರುವಾಯಿತು. ಈ ವಿನಿವಿಂಕು ಮುಳುಗ್ತಾ ಇದೆಯಂತೆ ಅಂತ ಜನ ಪ್ಯಾನಿಕ್ ಆದರು. ಕಾರಣ ಏನು ಅಂದರೆ ಕೆಲವರಿಗೆ ಬಡ್ಡಿ ಬರೋದು ಡಿಲೇ ಆಗ್ತಾ ಇತ್ತು, ಮತ್ತು ಕೆಲವರು ಕಂಪ್ನಿ ಬಗ್ಗೆ ಗಾಳಿ ಸುದ್ದಿ ಹಬ್ಸೋದಕ್ಕೆ ಶುರು ಮಾಡಿದ್ರು. ಸಾವಿರಾರು ಜನ ಬಂದು ಆಫೀಸ್ ಮುಂದೆ ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾವು ಕೂಡಿರೋ ದುಡ್ಡು ವಾಪಸ್ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಆದರೆ ದುಡ್ಡು ಬೇಕಲ್ಲ. ಇಬ್ಬರು ಕೈಯಲ್ಲೂ ನಯಾ ಪೈಸೆ ದುಡ್ಡಿರಲಿಲ್ಲ. ಲ್ಯಾಂಡಿಗೆ ಇನ್ವೆಸ್ಟ್ ಮಾಡಿದ್ರು, ಅದು ಲಿಟಿಗೇಷನ್ ಇಂದ ಹೋಗಿತ್ತು. ಈಗ ಈ ಇಬ್ಬರಿಗಿದ್ದು ಒಂದೇ ಒಂದು ದಾರಿ, ಊರು ಬಿಡೋದು ಮಾತ್ರ. ನೆಕ್ಸ್ಟ್ ಡೇನಿಂದಲೇ ಪೊಲೀಸ್ ಸ್ಟೇಷನ್ನ ಮುಂದೆ ಜನನೋ ಜನ. ಕಂಪ್ಲೇಂಟ್ ಕೊಟ್ಟಿರೋರಿಗೆ ಲೆಕ್ಕನೇ ಇಲ್ಲ. ಭರ್ತಿ 16,000ಕ್ಕೂ ಹೆಚ್ಚು ಜನ ವಿನಿವಿಂಕ್ ಅನ್ನೋ ಬ್ಲೇಡ್ ಕಂಪ್ನಿಲಿ ಹಣ ಹೂಡಿ ಕೊನೆಗೆ ತಲೆ ಮೇಲೆ ಟವಲ್ ಹಾಕೊಂಡು ಕೂತಿರ್ಬೇಕಾಯ್ತು. ಊರು ಬಿಟ್ಟಿದ್ದ ಶಾಸ್ತ್ರಿ ಮತ್ತು ಅವನ ಸ್ನೇಹಿತ ಲೋಕೇಶ್ ಇವ್ರನ್ನ ಹುಡುಕೋದಕ್ಕೆ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರು ಆಗದೆ ಕೊನೆಗೆ ಇನ್ವೆಸ್ಟಿಗೇಷನ್ CCBಗೆ ವರ್ಗಾವಣೆ ಮಾಡಿತು ಸರ್ಕಾರ. ಈ ಕೇಸ್ನ ಬಗ್ಗೆ ನಾವು ಸೀರಿಯಸ್ ಆಗಿದ್ದೀವಿ ಅಂತ ತೋರಿಸ್ತು. ಫೈನಲಿ ವಿನಿವಿಂಕ್ ಶಾಸ್ತ್ರಿ ಪೊಲೀಸರ ಕೈಗೆ ತಗಲಾಕೋತಾನೆ. ಸದ್ಯ ಜನರಿಗೆ 203 ಕೋಟಿ ಮೋಸ ಮಾಡಿದ್ದಲ್ಲ ಈ ಶ್ರೀನಿವಾಸ್ ಶಾಸ್ತ್ರಿ ಮತ್ತೆ ವಿನಿವಿಂಕ್ ಉಪಾಧ್ಯಕ್ಷ ಲೋಕೇಶ್, ಆ ಸಂಸ್ಥೆಗೆ 2005ರಲ್ಲಿ ಬೀಗ ಜಡಿತಾರೆ. ಒಟ್ಟು 16,000 ಕೇಸ್ಗಳು ಅಧಿಕೃತವಾಗಿ ದಾಖಲಾಗಿದ್ವು. ಕೊನೆಗೆ ಪೊಲೀಸರು ಈ ಶ್ರೀನಿವಾಸ್ ಶಾಸ್ತ್ರಿನ ಹುಡುಕೋದಕ್ಕೆ ಹೋಗಿ ಅಕ್ಟೋಬರ್ 28, 2005ರಲ್ಲಿ ವಿಶಾಖಪಟ್ಟಣಂನಲ್ಲಿ ವಿನಿವಿಂಕ್ ಶಾಸ್ತ್ರಿ ಪೊಲೀಸರ ಕೈಗೆ ತಗಲಾಕೋತಾನೆ. ಆದರೆ ಸತ್ಯ ಏನು ಅಂದ್ರೆ ಜನರ 203 ಕೋಟಿ ಹಣದಲ್ಲಿ ಪೊಲೀಸರಿಗೆ ಸಿಕ್ಕಿದ್ದು ಕೇವಲ 15 ಕೋಟಿ ಆಸ್ತಿ ಮಾತ್ರ. ಅಂದ್ರೆ 90% ಹಣ ನೀರಲ್ಲಿ ಹೋಮ ಮಾಡಿದ್ದಾಗಿತ್ತು. ವಿನಿವಿಂಕ್ ಶಾಸ್ತ್ರಿ ಜೈಲಿಗೆ ಹೋದ, ಹೊರಗೆ ಬಂದ. ಆದರೆ ಸಾವಿತ್ರಿ ಅಂತ ಸಾವಿರಾರು ಜನರ ಬದುಕು ಮಾತ್ರ ಬೀದಿಗೆ ಬಂತು. ಇವತ್ತಿಗೂ ಹೂಡಿಕೆದಾರರು ಪೂರ್ಣ ಹಣಕ್ಕಾಗಿ ಕಾಯ್ತಾನೆ ಇದ್ದಾರೆ. ಈ ಕಥೆಯಿಂದ ನಾವು ಕಲಿಬೇಕಾದಂಥ ಪಾಠ ಏನು? ಯಾರಾದರೂ ಬ್ಯಾಂಕ್ ಬಡ್ಡಿಗಿಂತ 3-4 ಪಟ್ಟು ಹೆಚ್ಚು ಲಾಭ ಕೊಡ್ತೀನಿ ಅಂದರೆ ಅಲ್ಲಿ ಮೋಸ ಇರುತ್ತೆ ಅಂತಲೇ ಅರ್ಥ. ಸೋಷಿಯಲ್ ಪ್ರೂಫ್ ಇಸ್ ಅ ಟ್ರ್ಯಾಪ್. ಎಲ್ಲರೂ ಹಾಕ್ತಿದ್ದಾರೆ ಅನ್ನೋದು ಸೇಫ್ಟಿಗೆ ಗ್ಯಾರಂಟಿ ಅಲ್ಲ. ರೆಗ್ಯುಲೇಟೆಡ್ ಸ್ಕೀಮ್ಸ್ ನಿಮ್ಮ ಹೂಡಿಕೆ ಸೆಬಿ ಅಥವಾ RBI ಅಡಿಯಲ್ಲಿ ಇದೆಯಾ ಅಂತ ನೀವು ಪರಿಶೀಲನೆ ಮಾಡಬೇಕು. ನೆನಪಿನಲ್ಲಿಡಿ ಸ್ನೇಹಿತರೆ, ಮೋಸಗಾರರಿಗೆ ಚಾತುರ್ಯ ಎಷ್ಟು ಮುಖ್ಯವೋ ನಮ್ಮ ಅತಿಯಾದ ಆಸೆ ಕೂಡ ಅವ್ರಿಗೆ ಅಷ್ಟೇ ದೊಡ್ಡ ಬಂಡವಾಳ ಆಗುತ್ತೆ. ಕ್ಯೂನಲ್ಲಿ ನಿಂತಿರೋ ಜನರನ್ನು ನೋಡಿ ನಂಬೇಡಿ. ಈ ಥರದ ಸ್ಕೀಮ್ಗಳಲ್ಲಿ ಎಷ್ಟು ಸತ್ಯ ಇದೆ, ಜೆನ್ಯೂನ್ ಇದ್ದಾರೆ ಅದನ್ನ ನೋಡಿ. ಕರ್ನಾಟಕದಲ್ಲಿ ನಡೆದು ಹೋದ ದೊಡ್ಡ ದೊಡ್ಡ ಫಿನಾನ್ಷಿಯಲ್ ಸ್ಕ್ಯಾಮ್ನ ಬಗೆಗಿನ ಸ್ಪೆಷಲ್ ಎಪಿಸೋಡ್ನ ಜೊತೆಗೆ ನಾನು ನಿಮ್ಮ ವಾಸುದೇವ್ ಮಾರ್ನಾಡ್, ಗ್ರೋ ಕನ್ನಡ ಚಾನೆಲ್ನಲ್ಲಿ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.